ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ತುತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸ್ವಮನಸೋ ಮುಕುಂದಂ ಧ್ಯಾಯಾಮಾಪಹತಕುಹಕಂ तं ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇದ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರು ಶ್ರೀ ಪಾದಪಂಕಜೇ. ಪ್ರತಿ ವಾರ ತಮ್ಮೆಲ್ಲರಿಗೆ ತಿಳಿದಿರೋ ಹಾಗೆ ನಿಮ್ಮ ಪ್ರಶ್ನೆ ನಮ್ಮ ಉತ್ತರದಲ್ಲಿ ನವಗ್ರಹಗಳ ದೋಷಗಳ ಬಗ್ಗೆ ಅದಕ್ಕೆ ಪರಿಹಾರವನ್ನು ಪ್ರತಿ ವಾರ ಯಥಾಮತಿಯಾಗಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ವಾರ ಶನಿ ದೋಷದ ಬಗ್ಗೆ ಅಥವಾ ಶನಿಕಾಟದ ಬಗ್ಗೆ ಪರಿಹಾರವನ್ನು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಸಾಮಾನ್ಯವಾಗಿ ಶನಿಯ ದೃಷ್ಟಿ ಕ್ರೂರವಾಗಿರುವಂಥದ್ದು. ಸೂರ್ಯ ಮತ್ತು ಛಾಯಾ ದೇವಿಯಲ್ಲಿ ಹುಟ್ಟಿದಂಥವನು ಶನೇಶ್ಚರ. ಛಾಯಾ ಮಾರ್ತಾಂಡ ಸಂಭೂತಂ ಅಂತ ಅವನ ಸ್ತೋತ್ರದಲ್ಲಿ ನಾವು ಕಾಣ್ತೀವಿ. ಕಾಶ್ಯಪ ಗೋತ್ರ, ಪ್ರಮೋದದೂತ ಸಂವತ್ಸರ, ಪುಷ್ಯಮಾಸ, ಕೃಷ್ಣಪಕ್ಷ, ಸ್ವಾತಿ ನಕ್ಷತ್ರ, ಅಷ್ಟಮಿ ದಿವಸ ಶನೇಶ್ಚರ ಅವತಾರವನ್ನು ಮಾಡಿರುವಂಥದ್ದು. ಕೃಷ್ಣ ಪರಮಾತ್ಮನ ಅತ್ಯಂತ ಪರಮ ಪ್ರೀತಿಯ ಭಕ್ತನಾಗಿರುವಂಥವು. ಕೃಷ್ಣ ಪರಮಾತ್ಮನ ಭಕ್ತನಾದದ್ದರಿಂದ ಆ ಶನೇಶ್ಚರ ನೀಲಾಂಬರಧಾರಿ. ಅಷ್ಟೇ ಅಲ್ಲ, ನೀಲ ಕಾಡಿಗೆಯಂತೆ ಕಪ್ಪು ಬಣ್ಣ ದೇಹವುಳ್ಳಂಥವನು. ಹದ್ದಿನ ವಾಹನ, ಗೃಧ್ರವಾಹನ ಅಂತಾರೆ. ಬಿಲ್ಲಿನ ಆಕಾರದಲ್ಲಿ ಆ ಆಸನದಲ್ಲಿ ಅವನು ಕೂತಿರ್ತಾನೆ. ಪ್ರಜಾಪತಿ ಅಧಿದೇವತೆ, ಯಮ ಪ್ರತ್ಯಧಿದೇವತೆಯಾಗಿರುವಂಥದ್ದು. ಇಂತಹ ಶನೇಶ್ಚರನಿಗೆ ಅಧೋದೃಷ್ಟಿ ಇದೆ. ಅಧೋದೃಷ್ಟೇ ನಮಸ್ತುಭ್ಯಂ ಸಂವರ್ತಕ ನಮೋ ನಮಃ ಅಂತ ಅವನ ಸ್ತೋತ್ರದಲ್ಲಿ ನಾವು ಕಾಣ್ತೀವಿ. ಹಾಗಾದರೆ ಶನೇಶ್ಚರ ಏನಿದ್ದಾನಲ್ಲ, ಅವನನ್ನು ನೀವು ದರ್ಶನ ಮಾಡಲಿಕ್ಕೆ ನವಗ್ರಹ ದೇವಸ್ಥಾನಕ್ಕೆ ಹೋದಾಗ ಅವನ ದೃಷ್ಟಿ ಅಧೋ ದೃಷ್ಟಿ ಆಗಿರೋದ್ರಿಂದ, ಅವನ ಕೆಳಗಡೆ ನೋಡ್ತಾ ಇರೋದ್ರಿಂದ ಅವನ ಮುಂದೆ ಬಗ್ಗಿ ನಾವು ನಮಸ್ಕಾರ ಮಾಡತಕ್ಕದ್ದಲ್ಲ. ಬೇರೆ ಕಡೆಯಲ್ಲಿ ಅಂದರೆ ಶನೇಶ್ಚರನ ಎದುರಿಗೆ ನಮಸ್ಕಾರ ಮಾಡಬಾರ್ದು, ಬೇರೆ ಕಡೆ ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲೂ ಶನೇಶ್ಚರ ತುಲಾರಾಶಿ, ಧನಸ್ಸು, ಮೀನ, ಮಕರ, ಕುಂಭ ಇವುಗಳಲ್ಲಿ ಇರುವಂಥ ಸಂದರ್ಭದಲ್ಲಿ ಅವನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುವಂಥದ್ದು. ಇನ್ನು ಶನೇಶ್ಚರನ ಅನುಗ್ರಹ ನಮ್ಮ ಮೇಲೆ ಆಗಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ವಿಡಿಯೋದ ಕೊನೆಯ ಭಾಗದಲ್ಲಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಮೊದಲು ನಮಗೆ ಶನೇಶ್ಚರನ ದೃಷ್ಟಿ ಕ್ರೂರವಾಗಿರಲಿಕ್ಕೆ ಕಾರಣ ಏನು, ಕ್ರೂರ ಯಾಕಾಯಿತು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಬ್ರಹ್ಮವೈವರ್ತ ಪುರಾಣ ಒಂದು ಕಥೆಯನ್ನು ಹೇಳ್ತದೆ. ಬಹಳ ಸುಂದರವಾಗಿರುವಂಥ ಕತೆ ಬ್ರಹ್ಮವೈವರ್ತ ಪುರಾಣದಲ್ಲಿ ಬರುವಂಥದ್ದು. ಬಾಲ್ಯದಿಂದ ಕೃಷ್ಣ ಭಕ್ತನಾದಂಥ ಶನೇಶ್ಚರ ಭಗವಂತನ ಧ್ಯಾನವನ್ನು ಮಾಡುವಂಥವನು. ಚಿತ್ರರಥನ ಮಗಳು ಚೈತ್ರರಥಿ ಶನೇಶ್ಚರನನ್ನು ವಿವಾಹವಾಗಿದ್ದಾಳೆ. ಒಂದು ದಿವಸ ಒಳ್ಳೆಯ ಸಂತಾನ ಆಗಬೇಕು ಅಂತ ಹೇಳಿ ಒಳ್ಳೆ ಅಲಂಕಾರವನ್ನು ಮಾಡಿಕೊಂಡು ಕಾಯ್ತಾ ಕೂತಿದ್ದಾಳೆ ತನ್ನ ಪತಿಗೋಸ್ಕರವಾಗಿ. ಮುನಿಗಳ ಮನಸ್ಸನ್ನು ಕದಡೋ ಹಾಗೆ ಅಷ್ಟು ಸೌಂದರ್ಯವತಿಯಾದಂಥವಳು ಆ ಶನೇಶ್ಚರನ ಹೆಂಡತಿ. ಶನೇಶ್ಚರ ಬರಲೇ ಇಲ್ಲ. ಎಷ್ಟೋ ಸಮಯ ಆಯಿತು, ಭಗವಂತನ ಧ್ಯಾನದಲ್ಲಿ ಮಗ್ನನಾಗಿಬಿಟ್ಟಿದ್ದಾನೆ. ಪತ್ನಿ ಅವನನ್ನು ಸಮೀಪಿಸಿ ನನ್ನ ರೂಪವನ್ನು ನೋಡು ಅಂತ ಅಂದರೂ ಸಹಿತ ಬಾಹ್ಯ ಪ್ರಪಂಚದಲ್ಲಿ ಅವನಿರಲಿಲ್ಲ. ಆಂತರಿಕವಾಗಿ ಭಗವಂತನ ಧ್ಯಾನವನ್ನು ಮಾಡ್ತಾ ಇದ್ದಾಳೆ.
ಮಾಡ್ತಾ ಇದ್ದಾನೆ ಶನೈಶ್ಚರ. ಈ ಸಂದರ್ಭದಲ್ಲಿ ಕ್ರುದ್ಧರಾಗಿ ಕ್ರೋಪದಿಂದ ಅವಳು ಶಾಪವನ್ನು ಕೊಡ್ತಾ ಇದ್ದಾಳೆ. ಏಕದಾತು ಋತಸ್ನಾತ ಸುವೇಶಂ ಸ್ವಂ ವಿಧಾಯ ಚ ರತ್ನಾಲಂಕಾರ ಸಂಯುಕ್ತ ಮುನಿಮಾನಸ ಮೋಹಿನಿ. ಒಳ್ಳೆ ಅಲಂಕಾರ ಮಾಡಿಕೊಂಡು ಗಂಡನ ಮುಂದೆ ಬಂದಿದ್ದಾಳೆ. ಅವನು ನೋಡ್ತಾ ಇಲ್ಲ. ಕಾರಣ ಹರಿಪಾದ ಧ್ಯಾಯಮಾನಂ, ಭಗವಂತನ ಧ್ಯಾನದಲ್ಲಿ ಮುಳುಗೋಗಿದ್ದಾನೆ ಶನೈಶ್ಚರ. ಹಾಗಾಗಿ ಶಾಪವನ್ನು ಕೊಟ್ಟಿದ್ದಾಳೆ. ನ ದೃಷ್ಟಾಹಂ ತ್ವಯಾ ಏನ ನ ಕೃತಂ ಮೃತುರಕ್ಷಣಂ. ಒಂದೇ ಮಾತಿನಲ್ಲಿ ಅವಳು ಶಾಪವನ್ನು ಕೊಟ್ಲು. ಏನಂತ? ಇಂತಹ ನನ್ನನ್ನೇ ನೀನು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೆಂಡತಿಯನ್ನು ಅಂದಮೇಲೆ ನಿನ್ನ ಇಂತಹ ದೃಷ್ಟಿಯಿಂದ ಯಾರನ್ನ ನೋಡ್ತೀಯೋ ಆ ವಸ್ತು ನಾಶ ಆಗಿ ಹೋಗಲಿ. ಶನೈಶ್ಚರ ಧ್ಯಾನದಿಂದ ಎದ್ದ ಮೇಲೆ ಪತ್ನಿಯನ್ನು ಸಮಾಧಾನ ಮಾಡಿದ್ದಾನೆ. ಪಶ್ಚಾತ್ತಾಪದಿಂದ ದಗ್ಧಳಾಗಿದ್ರೂ ಸಹಿತ ಶಾಪವನ್ನು ಪರಿಹಾರ ಮಾಡಲಿಕ್ಕೆ ಅವಳ ಕೈಯಲ್ಲಿ ಸಾಧ್ಯ ಆಗಲಿಲ್ಲ. ಶನಿ ಪ್ರಾರಬ್ಧ ಕರ್ಮವನ್ನು ಕಲ್ಪಕೋಟಿವರೆಗೆ ಕಳೆದರೂ ಅನುಭವಿಸಲೇಬೇಕು ಅಂತ ಸುಮ್ಮನಾಗ್ಬಿಟ್ಟ, ಏನು ಮಾತಾಡಲಿಲ್ಲ. ಅಂದಿನಿಂದ ಯಾವ ವಸ್ತುವನ್ನು ನಾನು ನೋಡೋದಿಲ್ಲ, ತಲೆ ಬಗ್ಗಿಸಿಕೊಂಡೇ ಓಡಾಡಲಿಕ್ಕೆ ಪ್ರಾರಂಭ ಮಾಡ್ದ. ಇದೆಲ್ಲ ಶನೈಶ್ಚರನ ಇತಿಹಾಸವನ್ನು ನಾವು ಕಾಣುವಂಥದ್ದು. ಇನ್ನು ಶನೈಶ್ಚರ ಇದ್ದಾನಲ್ಲ, ಅವನ ಸ್ವಭಾವ ಅಂದರೆ ದುಷ್ಟಬುದ್ಧಿಯ ದ್ಯೋತಕನಾಗಿರುವಂಥವನು, ಧೂರ್ತ ಸ್ವಭಾವ, ಮನಸ್ಸಿಗೆ ಹೊಳೆದಂತೆ ಮನಸ್ಸಿಗೇನು ತೋಚ್ತದೋ ಅದೇ ಕೆಲಸವನ್ನು ಮಾಡುವಂಥವನು, ಉದ್ಯೋಗದಲ್ಲಿ ಯಾವಾಗಲೂ ಇರುವಂಥವನು, ಕೆಲಸ ಕರ್ಮ ಕಾರ್ಯ ಅದಕ್ಕೆ ಪ್ರೇರಣೆ ಮಾಡುವಂಥವನು ಶನೈಶ್ಚರ. ಇನ್ನು ಘಾತುಕವಾದ ವೃತ್ತಿ, ಅಣ್ಣ ತಮ್ಮಂದರಲ್ಲಿ ಭೇದವನ್ನು ಹುಟ್ಟಿಸುವಂಥದ್ದು, ಪರರ ಉತ್ಕರ್ಷವನ್ನು ನೋಡಿ ಮನಸ್ಸಿನಲ್ಲೇ ಸಂಕಟವನ್ನು ಪಡುವಂಥದ್ದು, ಆಲಸ್ಯತನ, ನಿದ್ರಾದೇವಿಯನ್ನು ಅಪ್ಪಿಕೊಳ್ಳುವಿಕೆ ಅಂದರೆ ಯಾವಾಗಲೂ ನಿದ್ದೆ ಮಾಡುವಂಥ ಸ್ವಭಾವ, ಕಠೋರವಾದ ಭಾಷಣ, ಬೇರೆಯವರನ್ನು ತುಚ್ಛವಾಗಿ ನೋಡುವಂಥದ್ದು, ವ್ಯಂಗ್ಯ ಮಾಡುವಂಥದ್ದು, ಆಲಸ್ಯತನ, ಆಮೇಲೆ ಅನೇಕ ಕೆಟ್ಟ ದುರಭ್ಯಾಸಗಳು, ಸಮಾಜಘಾತುಕವಾಗಿರುವಂಥ ಅಭ್ಯಾಸಗಳು, ಇವೆಲ್ಲವನ್ನು ತೋರಿಸುವಂಥವನು ಶನೈಶ್ಚರ. ಯಾವಾಗಲೂ ಕೆಟ್ಟ ವಿಚಾರ, ಕಾಮಾಸಕ್ತಿ, ದುರಾಚಾರಿ, ಸಮಾಜಕ್ಕೆ ಹಿತ ವಹಿಸೋದಿಲ್ಲ, ಅಡ್ಡದಾರಿ ಹಿಡಿಯುವಂಥದ್ದು, ದಕ್ಷತೆ ಇಲ್ಲದೆ ಇರುವಂಥದ್ದು, ಅಶ್ಲೀಲವಾದ ಭಾಷಣ, ಪರದ್ರವ್ಯಾಪಹಾರಿ, ಹಣದ ತೃಷ್ಣೆ ಅಂದರೆ ಯಾವಾಗಲೂ ಹಣ ಬೇಕು ಅನ್ನುವಂಥ ಸ್ವಭಾವ. ಈ ಸ್ವಭಾವದಲ್ಲಿ ಆ ಶನೈಶ್ಚರನನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ಇದರ ಜೊತೆಗೆ ಇನ್ನೂ ಒಂದೆರಡು ಗುಣಗಳನ್ನು ಹೇಳೋದಾದರೆ ಶನೈಶ್ಚರನ ಬಗ್ಗೆ, ಶಾರೀರಿಕವಾದ ಕೆಲಸವನ್ನು ಮಾಡುವಂಥವರು ಅಂದರೆ ಶರೀರದ ಮೇಲೆ ಬುದ್ಧಿಯಲ್ಲ, ಶರೀರವನ್ನೇ ದೇಹವನ್ನೇ ಯಂತ್ರವನ್ನಾಗಿ ಬಳಸಿ ಕೆಲಸ ಕಾರ್ಯವನ್ನು ಮಾಡುವಂಥವ್ರು ಯಾರೇ ಆಗಿರ್ಬೋದು. ಅಂದರೆ ಶ್ರಮಜೀವಿಗಳು ಅಂತಂತಾರೆ ನೋಡಿ, ಅವರೆಲ್ಲ ಶನೈಶ್ಚರನ ಅನುಗ್ರಹದವರು. ಅಂದರೆ ವ್ಯವಸಾಯ ಮಾಡೋರಾಗಿರ್ಬೋದು ಅಥವಾ ಮನೆ ಕಟ್ಟೋರಾಗಿರ್ಬೋದು, ಇವರೆಲ್ಲರೂ ಅಲ್ಲೇ ಬರುವಂಥವರು. ಇನ್ನು ಲೋಹ ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ಕೆಲಸ ಮಾಡುವಂಥವರು, ಆಮೇಲೆ ಲಜ್ಜಾಹೀನತ್ವ, ನಾಚಿಕೆ ಅನ್ನೋದಿರೋದಿಲ್ಲ, ಕ್ರೂರತನ, ದುರ್ಮತಿ, ಅವಿಚಾರವನ್ನು ಮಾಡುವಂಥದ್ದು, ಆಮೇಲೆ ಯಾವಾಗಲೂ ದೇಹವದ್ದಲ್ಲಿ ಬೆವರು ಜಾಸ್ತಿ ಬರುವಂಥದ್ದು, ಕೈಕಾಲುಗಳಲ್ಲಿ ಸಂಧಿವಾತ ಅಂತಾರೆ ನೋಡಿ, ಜಾಯಿಂಟ್ ಪೇನ್, ಅದು ಬರುವಂಥದ್ದು, ಆಮೇಲೆ ಉನ್ಮಾದ, ಬದಿರತ್ವ, ಮೂಕತ್ವ, ಅಂಜುಬುರುಕತನ, ಹೆದರುವಂಥದ್ದು, ಸ್ಮಶಾನ ಭೂಮಿ, ಹಾಳಾದಂತಹ ಊರು ಪಟ್ಟಣ, ಕಲ್ಲಿದ್ದಲಿನ ಒಂದು ಗಣಿ ಆಗಿರಬಹುದು, ಇವೆಲ್ಲದಕ್ಕೂ ಕಾರಕನಾಗಿರುವಂಥವನು ಶನೈಶ್ಚರ. ಶನಿಯ ಸ್ವಭಾವವೇ ಅಂಥದ್ದು. ನಾನಾ ವಿಧವಾದಂತಹ ಅನೇಕ ಗುಣಗಳಿಂದ ಕೂಡಿರುವಂಥವನು ಈ ಶನೈಶ್ಚರ. ಹಾಗಾದರೆ ಈ ಶನೈಶ್ಚರನ ದೋಷ ಪರಿಹಾರ ಆಗಬೇಕು, ಶನಿಕಾಟದಿಂದ ಪರಿಹಾರ ಆಗಬೇಕು. 2.5 ವರ್ಷ, ಅಂದರೆ ಒಟ್ಟಾರೆಯಾಗಿ 7.5 ಶನಿ ಅಂತ ಕರೀತಾರೆ. ಒಂದು ಮನೆಯಲ್ಲಿ 2.5 ವರ್ಷ ಇರ್ತಾನೆ, ಮಂದ ಅಂತ ಕರೀತಾರೆ ಅವನಿಗೆ. ಇವನ ದೋಷ ಪರಿಹಾರ ಆಗಬೇಕು ಅಂದ್ರೆ ನಾವೇನು ಮಾಡಬೇಕು? ಅದಕ್ಕೆ ಹೇಳ್ತಾರೆ, ಈ ಶ್ಲೋಕವನ್ನು ನಿತ್ಯದಲ್ಲಿ ಪಠನ ಪಾರಾಯಣ ಮಾಡಬೇಕು ಅಂತಾರೆ.
ಸೂರ್ಯಪುತ್ರೋ ಶ್ಲೋಕ ನೋಡ್ತಾ ಇದ್ದೀರಿ. ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಾಕ್ಷ ಶಿವಪ್ರಿಯ ಮಂದಾಚಾರ ಪ್ರಸನ್ನಾತ್ಮ ಪೀಡಾಂ ಹರತು ಮೇ ಶನಿಹಿ. ಯಾರು ಈ ಶ್ಲೋಕವನ್ನು ನಿತ್ಯದಲ್ಲಿ ಪಠನ ಪಾರಾಯಣವನ್ನು ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಶನೈಶ್ಚರ ಅನುಗ್ರಹ ಮಾಡ್ತಾನೆ. ವಿಷ್ಣು ಸಹಸ್ರನಾಮವನ್ನು ಶನಿವಾರದ ದಿವಸ ಯಾರು ಹೇಳ್ತಾರೋ, ಜೊತೆಗೆ ಕೆಟ್ಟ ಅಭ್ಯಾಸಗಳಿಂದ ದೂರವಾಗಿರ್ತಾರೋ, ಎಳ್ಳು ದೀಪ, ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚುವಂಥದ್ದು, ನೀಲಿ ವಸ್ತ್ರವನ್ನು ದಾನವನ್ನಾಗಿ ಕೊಡುವಂಥದ್ದು, ಎಳ್ಳನ್ನು ದಾನವಾಗಿ ಕೊಡುವಂಥದ್ದು, ಆಮೇಲೆ ಹನುಮಂತ ದೇವರ ಉಪಾಸನೆಯನ್ನು ಮಾಡುವಂಥವರು ಅಂತ ಯಾರಿದ್ದಾರೋ ಅವರಿಗೆ ಶನೈಶ್ಚರನ ತೊಂದರೆ ಆಗೋದಿಲ್ಲ. ಅದರಲ್ಲೂ ಶನಿಯ 10 ನಾಮಗಳಿದ್ದಾವೆ, ನೋಡ್ತಾ ಇದ್ದೀರಿ. 10 ನಾಮಗಳು. ಕೋಣಸ್ಥಃ ಪಿಂಗಲೋ ಬಭ್ರುಹೋ ಕೃಷ್ಣೋ ರೌದ್ರಾಂತಕೋ ಯಮಃ ಸೌರಿಃ ಶನೈಶ್ಚರೋ ಮಂದಃ ಪಿಪ್ಪಲಾದೇನ ಸಂಸ್ತುತಃ. ಏತಾನಿ 10 ನಾಮಾನಿ ಪ್ರಾತರುತ್ತಾಯ ಯಃ ಪಠೇತ್ ಶನೈಶ್ಚರ ಕೃತಾ ಪೀಡಾ ನ ಕದಾಚಿತ್ ಭವಿಷ್ಯತಿ. ಎಷ್ಟು ಸುಂದರವಾದ ಸ್ತೋತ್ರ ನೋಡಿ. ಯಾರು ಈ 10 ನಾಮಗಳನ್ನು ನಿತ್ಯದಲ್ಲಿ ಪಠನ ಪಾರಾಯಣವನ್ನು ಮಾಡ್ತಾರೋ ಅವರಿಗೆ ಶನಿಯ ದೋಷ ಅನ್ನೋದಿರೋದಿಲ್ಲಪ್ಪ. ಶನಿ ಎಲ್ಲರಿಗೂ ಸಾಮಾನ್ಯವಾಗಿ ಶನಿ ಅಂತಂದು ಕೂಡಲೇ ಭಯಭೀತರಾಗ್ತಾರೆ. ಮದೋನ್ಮತ್ತರು ಅಂತ ಯಾರಿದ್ದಾರೋ ಅವರೆಲ್ಲ ಉನ್ಮತ್ತರು, ಅವರು ಮೆತ್ತಗಾಗಿ ಹೋಗ್ತಾರೆ. ಕಾರಣ ಶನೈಶ್ಚರ ಮಾಡುವಂಥದ್ದು ಧರ್ಮ ಬುದ್ಧಿಯನ್ನು ಹಿಡಿದುಕೊಡ್ತಾನೆ. ಶನಿ ಕೊಡೋಷ್ಟು ಉನ್ನತಿ ಯಾವ ಗ್ರಹನೂ ಕೊಡೋದಿಲ್ಲ. ಅಷ್ಟು ನಿಮ್ಮ ಜೀವನದಲ್ಲಿ ಉನ್ನತಿಯನ್ನು ಕೊಡ್ತಾನೆ, ಧರ್ಮ ಮಾರ್ಗದಲ್ಲಿ ನಿಮ್ಮನ್ನು ಇರಿಸ್ತಾನೆ, ಕೆಟ್ಟ ಅಭ್ಯಾಸಗಳಿಂದ ಬಿಡಿಸ್ತಾನೆ, ಎಲ್ಲ ರೀತಿಯ ದೇವರ ಅನುಗ್ರಹ ನಿಮ್ಮ ಮೇಲೆ ಆಗೋ ಹಾಗೆ ಮಾಡ್ತಾನೆ. ಅಷ್ಟೇ ಅಲ್ಲ, ನಿಮ್ಮವ್ರು ಯಾರು ಬೇರೆಯವ್ರು ಯಾರು ಅಂತ ತೋರಿಸೋದೇ ಶನಿ. ಕಷ್ಟ ಕಾಲದಲ್ಲಿ ನಿಮಗೆ ರಕ್ಷಣೆ ಮಾಡೋರು ಯಾರು, ನಿಮಗೆ ಸಹಾಯ ಮಾಡೋರು ಯಾರು ಅಂತ ತೋರಿಸೋನೇ ಶನಿ. ಕಾಲ ನೀಲಾಂಗದ ಸಪ್ರಖ್ಯಂ ನೀಲಜೀಮೂತ ಸನ್ನಿಭಂ ಛಾಯಾಮಾರ್ತಾಂಡ ಸೂನುಂ ಚ ಪ್ರಣಮಾಮಿ ಶನೈಶ್ಚರಂ. ಅನೇಕ ಸ್ತೋತ್ರಗಳಿದ್ದಾವೆ ಶನೈಶ್ಚರನ್ ಸಂಬಂಧಪಟ್ಟಿದ್ದು. ಅದರಲ್ಲೂ ದಶರಥ ಪ್ರೋಕ್ತ ಶನೈಶ್ಚರ ಅಷ್ಟಕ ಅಂತ ಇದೆ, ಅದನ್ನು ಅವಶ್ಯವಾಗಿ ಪಠನ ಪಾರಾಯಣವನ್ನು ಮಾಡಬಹುದು. ಅದರಲ್ಲೂ ಹೇಳ್ತಾರೆ, ಕೋಣಾಂತಕೋ ರೌದ್ರೋ ಯಮೋತ ಬಭ್ರುಹು ಕೃಷ್ಣ ಶನಿ ಪಿಂಗಲ ಮಂದಸೌರಿ ನಿತ್ಯಂ ಸ್ಮೃತೋ ಯೋ ಹರತೆ ಚ ಪೀಡಾಂ ತಸ್ಮೈ ನಮಃ ಶ್ರೀ ರವಿನಂದನಾಯ ಅಂತ ಪ್ರಾರಂಭ ಆಗುವಂಥದ್ದು. ಅವಶ್ಯವಾಗಿ ಆ ಸ್ತೋತ್ರವನ್ನು ಹೇಳಬಹುದು. ಒಟ್ಟಾರೆಯಾಗಿ ಶನಿಯ ಸಂಬಂಧಪಟ್ಟಿರುವಂಥದ್ದು ಎಳ್ಳಿನ ಪದಾರ್ಥವನ್ನು, ಎಳ್ಳನ್ನು ದಾನವನ್ನಾಗಿ ಕೊಡಬೇಕು. ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಅವಶ್ಯವಾಗಿ ಪಠನ ಪಾರಾಯಣವನ್ನು ಮಾಡಬೇಕು. ಯಾರು ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾರೋ ಅವರಿಗೆ ಅದರಲ್ಲೂ ಈ ಬಡತನದಿಂದ ಕೂಡಿರುವಂಥವರು ಅಂತೇನಿದ್ದಾರಲ್ಲ, ಅತ್ಯಂತ ಕಡು ಬಡವರು, ಅವರಿಗೆ ಅನ್ನ ವಸ್ತ್ರವನ್ನು ನೀಡುವಂಥದ್ದು. ಅವ್ರು ಯಾರು ಬೇಕಾರೋ ಆಗಿರ್ಬೋದು, ಅವರಿಗೆ ಅನ್ನವನ್ನು ಹಾಕೋದ್ರಿಂದ, ಊಟವನ್ನು ಹಾಕೋದ್ರಿಂದ, ವಸ್ತ್ರವನ್ನು ಕೊಡೋದ್ರಿಂದ, ಅವರ ಮನಸ್ಸನ್ನು ಸಂತೋಷಪಡಿಸೋದ್ರಿಂದ ಶನೈಶ್ಚರ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ. ರೋಗಿಗಳ ಸೇವೆಯನ್ನು ಮಾಡೋದರಿಂದ ಶನೈಶ್ಚರ ಅನುಗ್ರಹ ಮಾಡ್ತಾನೆ. ಜೊತೆಗೆ ನಿತ್ಯದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರ, ಹನುಮಂತ ದೇವರ ಸ್ತೋತ್ರವನ್ನು ಯಾರು ಹೇಳ್ತಾರೋ ಅವರಿಗೆ ಶನಿಯ ಬಾಧೆ ಇರೋದಿಲ್ಲ. ಶನೈಶ್ಚರನ ವಿಶೇಷವಾದ ಅನುಗ್ರಹ ಅವರಿಗಾಗತ್ತೆ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.